ಯಕ್ಷಗಾನ ಅಂತಂದಾಗ ಗಂಡು ಕಲೆ ಅಂತ ಕರಿತೀವಿ. ನಮ್ಮ ಮಣ್ಣಿನ ಶಕ್ತಿ ರೀ ಅದು ಅಂತ ಹೇಳ್ತೀವಿ ಯಕ್ಷಗಾನವನ್ನು. ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಯಕ್ಷಗಾನ ಕಲಾವಿದರಾದ ಅಶೋಕ್ ಭಟ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ಕೃಷ್ಣನ ವೇಷದಲ್ಲಿ ಇದ್ಕೊಂಡು ಯಕ್ಷಗಾನವನ್ನು ಮುನ್ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಏನು ನಡೀತು ಸರ್ ಅಲ್ಲಿ ಆ ವೇಳೆ? ತಾವು ಪ್ರೇಕ್ಷಕರನ್ನು ತರಾಟೆ ತಗೋತೀರಿ. ನಾನು ಮೊದಲಿಗೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ನನ್ನ ಭಾವನೆಗಳನ್ನು ಹೇಳಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಆ ದಿವಸ 7:45 ಪ್ರದರ್ಶನ ಆರಂಭ ಆಗಿದೆ. 7:45 ತೊಡಗಿ ನನ್ನ ಪಾತ್ರ ಹೋದದ್ದು 10:00 ರಂಗಸ್ಥಳಕ್ಕೆ. ಸಾಧಾರಣ 7ನೇ ತರಗತಿಯಿಂದ 9ನೇ ತರಗತಿಯ ಮಧ್ಯ ವಯಸ್ಸಿನ ಮಕ್ಕಳು 12ರಿಂದ 14-15 ಇರ್ಬೋದು. ಒಂದು 10 ಜನ ಸಂತೆಯಲ್ಲಿ ಸಿಕ್ಕುವಂತ ಒಂದು ಪೀಪಿ ಅಂತ ಸಿಗ್ತದೆ, ಈ ವಿಶಿಲಿನಂತದ್ದು, ಅದನ್ನ ಹಿಡ್ಕೊಂಡು ಊದುದು. ಇದು 7:45 ಶುರುವಾಗಿದೆ. ನನಗೆಂತ ನಮ್ಮಲ್ಲಿ ಉಳಿದ ಎಲ್ಲಾ ಕಲಾವಿದರು ಚೌಕಿಗೆ ಬಂದು ಹೇಳ್ತಿದ್ದದ್ದು, ಮಹಾ ರಗಳೆ ಮಾರ್ಯಾರೆ ಅಲ್ಲಿ, ಇದು ಅವರನ್ನು ಯಾರು ಕೇಳುವುದಿಲ್ಲ ಅಂತ. ಇದು ಭಾಗವತನಿಗೆ ಹಾಡ್ಲಿಕ್ಕೂ ರಗಳೆ ಆಗ್ತದೆ. ಯಾವುದೇ ಒಂದು ಸಂತೋಷವನ್ನು ಕಲೆಯಲ್ಲಿ ವ್ಯಕ್ತಪಡಿಸೋದು ಕಲೆಯನ್ನು ನೋಡಿದ ಮೇಲೆ. ತೊಡಗುವಾಗಲೇ ಪೀಪಿ ಮಾಡಿದ್ರೆ ನಮಗೂ ಸಹಿಸಲಿಕ್ಕಾಗ್ಲಿಲ್ಲ. ಆವಾಗ ನಾವು ಬೆವರಿ ಸೆಕೆ ವೇಷ ಕಟ್ಟಿ ಆಯಾಸದಲ್ಲಿರ್ತೇವೆ. ನಾವು ಮನುಷ್ಯರು, ನಾವು ದೇವರಲ್ಲ. ನನ್ನ ಧ್ವನಿ ಏರಿದ್ದಿರ್ಬೋದು. ಆ ಮಕ್ಕಳನ್ನು ಉದ್ದೇಶಪಟ್ಟು ಹೇಳಿದ್ದೇನೆ. ಅಲ್ಲಿ ಅನೇಕ ಹಿರಿಯರು ಎದುರಿನಿದ್ದವರು ನನಗೆ ಅದನ್ನು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕಳೆದಂತಹ ಮಕ್ಕಳನ್ನು ಅಲ್ಲಿಂದ ಎಬ್ಬಿಸಿದ್ರು ಹೊರತು ಇದು ಸಾರ್ವಜನಿಕವಾದಂತಹ ಪ್ರೇಕ್ಷಕರಿಗೆ ನಾನು ಹೇಳಿದ್ದು ಅಲ್ಲ. ನನ್ನ ವಿಡಿಯೋವನ್ನು ನೀವು ಗಮನಿಸಿ ಬರುದು. ಈ ಕಲೆಯನ್ನು ಅಂದ್ರೆ ಅಲ್ಲಿ ಅಶೋಕ್ ಭಟ್ ಅವರೇ ಅಲ್ಲಿ ಸೇರಿದ್ದಂತಹ ಪುಟ್ಟ ಮಕ್ಕಳು ಸುಮಾರು 11-13 ವರ್ಷದ ಮಕ್ಕಳು 11ರಿಂದ ಅವ್ರು ಶಿಳ್ಳೆ ಚಪ್ಪಾಳೆ ಹೊಡಿತಿರ್ಲ, ಅದ್ರ ಬದಲು ಶೀಟಿ ಊದ್ತಾ ಇದ್ರು ಅಂತೀರಿ. ಅದು ಒಂದು ಪೀಪಿ ಒಂದು ವಿಶಿಲಿನಂತಹದ್ದು. ವಿಸಿಲ್. ಓಕೆ. ಅದು ಕುಂದಾಪುರ ಭಾಗದಲ್ಲಿ ಅನೇಕ ಪ್ರದರ್ಶನದಲ್ಲಿ ಮಕ್ಕಳು ಹೀಗೆ ಬಂದು ಊದ್ತಾರೆ, ಕೈಯಲ್ಲಿ ಹಿಡ್ಕೊಂಡು ಬಂದು. ಆಯ್ತಾ, ಒಂದು ಪಾಯಿಂಟ್ ಅದು. 2ನೇ ಪಾಯಿಂಟ್ ನಿಮಗೆ ಹೇಳ್ತೇನೆ. ಆ ಸಂದರ್ಭದ ಮಾತುಗಳಲ್ಲಿ ನಾನು ಒಂದು ಕೋಳಿ ಅಂಕ ಮತ್ತು ಕಂಬಳದ ಸುದ್ದಿ ಬಂತು. ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ದೀರ್ಘ ಮಾತ ಬಂದೋಯ್ತು. ಕ್ರೀಡೆಗಳಿಗೆ ಪ್ರೋತ್ಸಾಹಕ್ಕೆ ಬೇಕು. ಈಗ ಓಟಗಾರನಿಗೆ ಕಂಬಳದಲ್ಲಿ ಇಲ್ಲೆಲ್ಲ ಕ್ರೀಡೆಗೆ ಪ್ರೋತ್ಸಾಹಕ್ಕೆ ಶಿಳ್ಳೆ ಹೊಡೆಯುವ, ಚಪ್ಪಾಳೆ ಹೊಡೆಯುವ, ಈಗ ಕೋಣಗಳನ್ನು ಓಡಿಸುವಾಗ ಒಂದುಂಟು. ಅದು ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು ಎಂಬ ಅರ್ಥದಲ್ಲಿ ಬಿಟ್ರೆ, ಆ ಜಾನಪದ ಕ್ರೀಡೆಗಳನ್ನು ಗೌಣ ಮಾಡುವ ವಿಷಯದಲ್ಲಿ ಅಲ್ಲ. ದಯವಿಟ್ಟು ನೀವು ಅನ್ಯತಾ ಯಾರು ಭಾವಿಸಬಾರದು, ಬೇಸರ ಪಡಬಾರದು ನನ್ನ ಬಗ್ಗೆ. ನಾನಿದು ಓಪನ್ ಸ್ಟೇಟ್ಮೆಂಟ್ ನಂದೇನು, ಗುಟ್ಟಿನಲ್ಲಿ ಅಲ್ಲ. ಅದು ಕ್ರೀಡೆಗಳಿಗೆ ಈ ಶಿಳ್ಳೆ ಬೇಕು. ಇದು ಕ್ರೀಡೆ ಅಲ್ಲ, ಇದು ಕಲೆ. ಕಲೆ ಬೇರೆ, ಕ್ರೀಡೆ ಬೇರೆ. ಸ್ಪರ್ಧೆ ಅಲ್ಲ, ಪ್ರದರ್ಶನ. ಯಾವನೋ ಒಬ್ಬ ಇದು ಹರಿಕೆ ಹೇಳಿಕೊಂಡವ ಆಟ ಮಾಡ್ತಾನೆ, ಅದು ಯಾರೋ ಪಾಪದವ ಅನ್ನ ಸಂತರ್ಪಣೆ ಕೊಡ್ತಾನೆ 1,000 ಜನಕ್ಕೆ. ಅವರ ಮನೆಯವರಿಗೂ ಆಟ ನೋಡ್ಲಿಕ್ಕಿಲ್ಲ ಇವರ ರಗಳೆ. ಇವ್ರು ಯಾರೋ ಬರ್ತಾರೆ ಹೋಗ್ತಾರೆ. ನನ್ನನ್ನು ಒಬ್ಬ ಕೊಲೆಗಾರನನ್ನಾಗಿ ಇವತ್ತು ಖಂಡಿಸ್ತಾ ಇದ್ದಾರೆ. ವ್ಯಭಿಚಾರ ಮಾಡಿದವನೋ, ಕೊಲೆಗಾರ ಮಾಡಿದವನೋ, ಸ್ತ್ರೀಲಂಪಟನೋ ಅಲ್ಲ ಸರ್. ನಾನೊಬ್ಬ ಮನುಷ್ಯ ಅಲ್ವಾ? 40 ವರ್ಷದಿಂದ ಸಂಘಟಕನಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ವಿಠಲ ಶಾಸ್ತ್ರಿ ಪ್ರತಿಷ್ಠಾನ 100 ಜನ ಕಲಾವಿದರಿಗೆ ಕಾರ್ಯಕ್ರಮ ಕೊಟ್ಟಿದೆ. ಪಟ್ಲ ಫೌಂಡೇಶನ್ ಕೊಟ್ಟಿದೆ. ನಾವು ಕಲೆಯಲ್ಲಿ ನೇಪಥ್ಯದಲ್ಲಿ ಸ್ವಲ್ಪ ಕೆಲಸ ಮಾಡಿದವರು. ಕನ್ಸಂಟ್ರೇಷನ್ ಇಲ್ವೋ? 4 ದಿವಸದಿಂದ ಪಾಪ ಗೋವಿಂದ ಭಟ್ರು, 70 ವರ್ಷ ತಿರುಗಾಟ ಮಾಡಿದ ಗೋವಿಂದ ಭಟ್ರು ತೀರಿಕೊಂಡ್ರು. ನಿನ್ನೆ ಡಾಕ್ಟರೇಟ್ ಬಂತು. ಒಬ್ರು ಥ್ಯಾಂಕ್ಸ್ ಹೇಳಿಲ್ಲಲ್ಲ ಅವರಿಗೆ. ನನ್ನನ್ನು ಬೈಯುವ ಆತುರದಲ್ಲಿ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರನ್ನ ಒಪ್ಪುವ. ಅರೆ, ಕಲಾವಿದನನ್ನು ನೋಡಬೇಡ. ಒಂದು ನನ್ನ ಹೇಳಿಕೆಯಲ್ಲಿ ನನ್ನ ಆಯುಷ್ಯವೇ ಹೋಯ್ತಾ? ನನ್ನನ್ನು ಕೊಲ್ಲುವುದೆಯಾ? ನನಗೆ ಶ್ರದ್ಧಾಂಜಲಿ ಮಾಡುದ ಮಾಡಿ. ಈಗ ಅಶೋಕ್ ಭಟ್ ಅವರೇ, ಈಗ ಪ್ರೇಕ್ಷಕರೇ ಕಲಾವಿದರಿಗೆ ಸ್ಫೂರ್ತಿ, ಅವರ ಶಿಳ್ಳೆ ಚಪ್ಪಾಳೆನೆ ನಮ್ಗೆ ಬಿರುದು ಅಲ್ವಾ ಕಲಾವಿದರಾದವ್ರಿಗೆ. ಆದ್ರೆ ಕಲಾವಿದರು ಶಿಳ್ಳೆ ಚಪ್ಪಾಳೆ ತಟ್ಟಿದ್ರು, ಸೀಟಿ ಊದಿದ್ರು ಅನ್ನುವಂತ ಕಾರಣಕ್ಕೆ ಅದನ್ನ ಅಪಮಾನ ಅಂತ ಯಾಕೆ ಅಂದ್ಕೋತಾರೆ ಇವರು ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಯಾರು ಅಲ್ಲ, ಕೆಲವೊಂದು ಚರ್ಚೆಗಳಾಗ್ತಿರೋದು ಅಲ್ಲ. ಯಾರ ಮಾತಿಗೂ ಪ್ರತಿಕ್ರಿಯೆ ಇಲ್ಲ. ಅದು ಅವರವರ ಮಾತು, ಅವರವರ ಅನ್ನಿಸಿಕೆ. ಒಬ್ಬ ಕಲಾವಿದ ಹೇಳ್ಬೋದು ನನಗೆ ಶಿಳ್ಳೆ ಬೇಕು ಅಂತ, ಇನ್ನೊಬ್ಬ ಬೇಡ ಅಂತ ಹೇಳ್ಬಹುದು. ನಾನು ಇನ್ನೊಬ್ಬರ ಮಾತಿಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ನಾನು ನನ್ನ ಅನ್ನಿಸಿಕೆಯನ್ನು ಮಾತ್ರ ಹೇಳ್ತೇನೆ. ದಯವಿಟ್ಟು ತಪ್ಪು ತಿಳಿಬೇಡಿ. ನನಗೆ ಆ ಸಂದರ್ಭದಲ್ಲಿ ಆದಂತಹದ್ದು. ಈ ಹಿಂದೆಯೂ ನಾನು ಅಂತಹ ಗಲಾಟೆ ಆದಾಗ
ಪ್ರದರ್ಶನ ಒಂದು ಸೆಕೆಂಡ್ ಮತ್ತು ನಿಂದು ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದುಂಟು. ಇದು ಆ ದಿವಸ ನೇರ ಪ್ರಸಾರ ಇದ್ದ ಕಾರಣ ಇದಕ್ಕೆ ಇದು ದೊಡ್ಡದಾಯ್ತು. ಇದು ಇವತ್ತಲ್ಲ, ಮೊನ್ನೆವರೆಗೆ ತುಂಬಾ ಜನ ಸಭ್ಯರು ಅನೇಕ ಮಂದಿ ಬರಹದಲ್ಲಿ ಬರೆದ್ರು. ಶ್ರೇಣಿಯವರು ಬೆಂಗಳೂರಿನ ಒಬ್ಬ ಸಂಗೀತಗಾರರೇ ಸಂಗೀತ ನಿಲ್ಲಿಸಿದ್ದಾರೆ. ನೀವು ನಾನು ಹಾಡ್ಲಿಕ್ಕೆ ತೊಡಗಲಿಲ್ಲ, ಚಪ್ಪಾಳೆ ಹೊಡಿತೀರಿ, ನಾನು ಹಾಡಬೇಕೋ ಬೇಡೋ ಹೇಳಿದ್ರು. ಅನ್ನವನ್ನು ಬಳಸುವಾಗಲೇ ಪದಾರ್ಥದ ರುಚಿ ಹೇಳಲಿಕ್ಕೆ ಆಗ್ತದೆ ಸರ್? ಊಟ ಮಾಡಿದ ಮೇಲೆ ರುಚಿ ಹೇಳುದಲ್ಲ, ಅದು ಇದು ಯಕ್ಷಗಾನ ಕಲೆ. ರಂಗಸ್ಥಳದಲ್ಲಿ ಕುಣಿಯುವಾಗ ಮಾತಾಡುವಾಗ ಒಂದು ನಮ್ಮ ಚಪ್ಪಾಳೆ ಬಡದ್ರೆ ತಿಲ್ಲೆ ಹಾಕಿದೆ, ನಮ್ಮ ಮನಸ್ಸಿನಲ್ಲಿರುವ ಅರ್ಥಗಳು ಬರಬೇಡುವ, ಭಾವ ಬರಬೇಡುವ, ಅದು ಕಲೆ. ಅದು ಓಡುವ ಓಟ ಅಲ್ಲ, ಅದು ಪ್ರದರ್ಶನದ ಕಲೆ. ಇದನ್ನ ಅರ್ಥ ಒಬ್ಬ ಒಳ್ಳೆ ಸಂಗೀತಕಾರ ನುಡಿಸ್ತಾನೆ, ಚಪ್ಪಾಳೆ ಬಡದ ಅವನಿಗೆ ಶ್ರುತಿ ಸಿಗ್ತದ ನುಡಿಸ್ಲಿಕ್ಕೆ. ಶ್ರುತಿ ಆಧಾರದಲ್ಲಿ ಹಾಡುವುದು, ಶ್ರುತಿ ಆಧಾರದಲ್ಲಿ ಅರ್ಥ ಇಡೋದು. ಆ ತಾಳದ ಕೆಂಡೆ ಮದ್ದಳೆಯ ಗತಿಗೆ ನಾವು ಕುಣಿಬೇಕು. ಕಲಾವಿದನಿಗೆ ಸ್ಫೂರ್ತಿ ಯಾವುದು ಸ್ವಾಮಿ? ಎಲ್ಲ ಒಪ್ಪೇನೆ ನಾನು. ಕಲಾವಿದನ ಅಭಿಮಾನಿ ಆಗ್ಬೇಕೋ ಕಲೆಯ ಅಭಿಮಾನಿ ಆಗ್ಬೇಕೋ ಪ್ರಶ್ನೆ ಯಾವುದು? ಕಲೆ ಕಲಾವಿದ ಎರಡು ಒಂದೇ ಅಲ್ಲ ಸರ್? ಎರಡು ಒಂದೇ ಅಲ್ಲ. ಕಲಾವಿದನ ಅಭಿಮಾನಿಯೋ ಕಲಾವಿದನ ತಪ್ಪನ್ನು ಸ್ವೀಕರಿಸ್ತೇವೆ, ಕಲೆಯ ಅಭಿಮಾನಿಯೋ ಆಗ ಕಲೆಯನ್ನು ಸ್ವೀಕರಿಸ್ತೇವೆ. ನನಗೆ ನನ್ನದೇ ಆದಂತಹ ಅನ್ನಿಸಿಕೆ ಉಂಟಲ್ಲ, ಎಲ್ಲರದ್ದು ಒಂದೇ ಲೆಕ್ಕ ಅಲ್ಲ. ನನ್ನ ಅನ್ನಿಸಿಕೆ ಏನು ಅಂದ್ರೆ, ಕಲಾವಿದನ ಅಭಿಮಾನಿ ಆಗಬೇಡಿ, ಮೊದಲು ಕಲೆಯ ಅಭಿಮಾನಿಯಾಗಿ. ಕಲೆಯನ್ನ ಅಪ್ಪಿಕೊಂಡ್ರೆ ಕಲಾವಿದ ಆಗ್ತಾನೆ. ಅದು ಅದೇ ಮೊದಲು ಕಲೆ. ಹೌದು, ಕಲೆ ಓರೆಕೋರೆ. ಇದು ಯಾರಾದ್ರೂ ಕಲಾವಿದನಿಗೆ ತೊಂದರೆ ಆಯ್ತು, ಹಾಗಾದ್ರೆ ನಾನು ಇಷ್ಟು 40 ವರ್ಷದಿಂದ ಯಕ್ಷಗಾನಕ್ಕೆ ವರ್ಷಕ್ಕೊಂದು ಪ್ರಶಸ್ತಿ ಕೊಡ್ತೇನೆ, ಒಂದು ಅಕ್ಷರನ್ನು ಗೌರವಿಸ್ತೇನೆ, ಇದೆಲ್ಲವೂ ನನ್ನ ಒಂದು 5 ನಿಮಿಷದ ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯ್ತಾ ಸರ್? ಹೋಯ್ತಾ ಅಂತ ಅಲ್ಲಿಗೆ? ನನ್ನದು ಏನು ಕೊಡೋದಿಲ್ವ ಹಾಗಾದ್ರೆ? ಅಲ್ಲಿಗೆ ಹೋಯ್ತಾ? ನನ್ನನ್ನು ಕೊಲ್ಲುವುದ ದಾರಿಯಲ್ಲಿ? ಇದಕ್ಕೆ ಯಾರು ಆನ್ಸರೇಬಲ್? ಇವತ್ತು ಪ್ರಧಾನಿಗಿಂತ ಹೆಚ್ಚು ನನಗೆ ಎಕ್ಸ್ಪ್ರೆಷನ್ ಸಿಕ್ಕಿತಲ್ಲ ಇದರಲ್ಲಿ, ಟೀಕೆಯೋ ಟಿಪ್ಪಣಿಯೋ ಡಿಸ್ಕಷನ್ ಆಗ್ತಾ ಉಂಟಲ್ಲ ಅಲ್ವಾ? ಇದು ತೋಳ ಹೊಂಡಕ್ಕೆ ಬಿದ್ದಾಗ ಕಂಡವನದ್ದೊಂದು ಕಲ್ಲು ಅಂತ ಉಂಟು, ಅಲ್ಲಲ್ಲ? ಕಂಡವ ಕಲ್ಲು ಹೊಡೆಯುದು ನನ್ನ ಮನೆಯ ದನದಿಂದಿದ್ದ. ಪ್ರತಿಯೊಬ್ಬರು ಫೋನ್ ನಲ್ಲಿ ಮಾತಾಡೋಕೆ ಅಟ್ಯಾಕಿಂಗ್. ವಿಷಯ ಏನು ನಡೆದಿದೆ ಅಂತ ಯಾರು ಕೇಳಲಿಲ್ಲ, ಕ್ಲಿಪ್ಪಿಂಗ್ಸ್ ಅನ್ನು ನೋಡಿಯೇ ಮಾತಾಡೋದು. ಅಲ್ಲಿ ಒಬ್ಬರು ಹೇಳಿದ್ರು, ಅದು ಅಲ್ಲಿ ವಿಷಯ ಇರ್ಲಿಲ್ಲ ಅಂತೆ. ಯಾರು ಒಬ್ಬರು ಹೇಳಿದ್ದು ಇವರಿಗೆ? ಸುಮ್ನೆ ಒಬ್ಬರು ಹೇಳಿದ್ರು, ಅಲ್ಲಿ ಬೇರೊಬ್ಬರು ಹೇಳಿದ್ರು, ಇವರೊಬ್ಬರು ಹೇಳಿದ್ರು ಅಂತ. ಇವರು ಯಾರು ಪ್ರತ್ಯಕ್ಷದರ್ಶಿಗಳಲ್ಲ ಈಗ ಡಿಸ್ಕಷನ್ ಮಾಡುವವರು. ಒಂದು ರೀತಿಯ ಪರ್ಸನಲ್ ಅಟ್ಯಾಕಿನ ಹಾಗೆ ಕಾಣ್ತಾ ಉಂಟು ನನಗೆ, ನಾನು ಸತ್ಯ ಹೇಳ್ತೇನೆ. ಒಂದು ಎಂತದ್ದು, ಹಾಗಾದ್ರೆ ಏನನ್ನು ಪ್ರೀತಿಸಿದ್ರು ಜನ? ಕಲಾವಿದನನ್ನು ಪ್ರೀತಿಸಿದ್ರ, ಕಲೆಯನ್ನು ಪ್ರೀತಿಸಿದ್ರ? ನಾನು ಅಂತಂದೇನು ಮಾಡ್ಲಿಲ್ಲ. ನಾನು ಚಾರಿತ್ರ್ಯ ಕೆಟ್ಟವನಲ್ಲ, ದುಡ್ಡು ಹಿಡಿಸಲಿಲ್ಲ, ಸ್ತ್ರೀ ಲಂಪಟ ಅಲ್ಲ, ಅನ್ಯಾಯ ಮಾಡ್ಲಿಲ್ಲ. ನನ್ನ ನೆಲೆಯಲ್ಲಿ ಕಲಾವಿದನಿಗೆ ಹೆಲ್ಪ್ ಮಾಡಿದ್ದೇನೆ. ಥ್ಯಾಂಕ್ ಯು ಅಶೋಕ್ ಭಟ್ ಅವರೇ, ಹಿರಿಯ ಯಕ್ಷಗಾನ ಕಲಾವಿದರು ಹೇಳ್ತಾ ಇದ್ದಿದ್ದು. ನಾನೇನು ಪ್ರಮಾದ ಮಾಡಿಲ್ಲ, ಅಲ್ಲಿ ಶೀಟಿ ಓದ್ತಾ ಇದ್ರು ಸುಮಾರು 11ರಿಂದ 13 ವರ್ಷದ ಮಕ್ಕಳು. ಈ ಕಾರಣಕ್ಕೋಸ್ಕರ ನಾನು ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 10 ಮಂದಿ ಹುಡುಗರ ತಂಡ ಆರಂಭದಿಂದಲೂ ಬಿಗಿಲು ಊದ್ತಾ ಇತ್ತು, ಆ ಶಬ್ದ ಭಾರಿ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಅದು ತುಂಬ ಅತಿ ಅನಿಸ್ದಾಗ ಪ್ರೇಕ್ಷಕ ಹೇಗೆ ಇರಬೇಕು ಅಂತ ನಾನು ಬುದ್ಧಿ ಹೇಳಿದೆ. ನಾನು ಮಾತ್ರ ಅಲ್ಲ, ಅಲ್ಲಿದ್ದ ಪ್ರೇಕ್ಷಕರು ಅವ್ರಿಗೆ ಬೈದಿದ್ರು. ಇದು ಕಲೆಗೆ ಮಾಡುವಂಥ ಅಪಮಾನ ಹೇಗಾಗುತ್ತೆ, ಕಲಾವಿದರಿಗೆ ಅಥವಾ ಪ್ರೇಕ್ಷಕರಿಗೆ ಮಾಡುವಂತಹ ಅಪಮಾನ ಹೇಗಾಗುತ್ತೆ? ಫ್ರೀಡಮ್ ಟಿವಿಗೆ ಅಶೋಕ್ ಭಟ್ ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಇದು. ರಂಗಸ್ಥಳದಲ್ಲಿ ನಡೆದ ಘಟನೆಗೆ ಯಕ್ಷಗಾನ ಕಲಾವಿದ ಅಶೋಕ್ ಭಟ್ ಸಮರ್ಥನೆ ಕೊಡ್ತಾ ಇದ್ದಾರೆ. ಕುಂದಾಪುರದ ಹೊನ್ನಾಬೈಲಿನಲ್ಲಿ ಯಕ್ಷಗಾನ ನಡೀತಾ ಇರುತ್ತೆ. ಯಕ್ಷಗಾನ ರಂಗಸ್ಥಳದಲ್ಲಿ ಅಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಅಶೋಕ್ ಭಟ್ ಅವರಿಗೆ ತೀವ್ರ ನೋವನ್ನು ಉಂಟು ಮಾಡುತ್ತೆ, ತೀವ್ರ ಅಸಮಾಧಾನ ಉಂಟಾಗುವಂತೆ ಮಾಡುತ್ತೆ. ಕಾರಣ ಇಷ್ಟೇ, ಅಲ್ಲಿ ಅಶೋಕ್ ಭಟ್ ಅವರು ಕೃಷ್ಣನ ವೇಷದಲ್ಲಿದ್ದುಕೊಂಡು ಅವರು ಪರಕಾಯ ಪ್ರವೇಶ ಮಾಡಿರ್ತಾರೆ ಕೃಷ್ಣನ ಪಾತ್ರದಲ್ಲಿ. ಭಾಗವತರ ಪದ್ಯ ಮುಗಿದಾಗ ಅಶೋಕ್ ಭಟ್ ಅವರು ಇದ್ಕಿದ್ದ ಹಾಗೆ ಅಲ್ಲಿ ಪ್ರೇಕ್ಷಕರ ಸಾಲಲ್ಲಿ ಕೂತಿದ್ದಂಥ ಸುಮಾರು 10-12 ಹುಡುಗರ ಕಡೆಗೆ ತಿರುಗಿ ಬೈಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಅವಕ್ಕಾಗ್ತಾರೆ. ಕೂತಿದ್ದಂಥ ಪ್ರೇಕ್ಷಕರು ಏನಾಯಿತು ಅಂತ ನೋಡಿದಾಗ ಅಲ್ಲಿ ಕೂತಿದ್ದಂಥ ಸುಮಾರು 10-12 ವರ್ಷದ ಹುಡುಗರು ಚಪ್ಪಾಳೆ ಶಿಳ್ಳೆ ಹೊಡಿತಿರಲ್ಲ, ಬದಲಾಗಿ ಸೀಟಿ ಊದ್ತಾ ಇರ್ತಾರೆ. ಅದು ಕಿರಿಕಿರಿ ಉಂಟಾಗ್ತಿತ್ತು, ನಮ್ಮ ಏಕಾಗ್ರತೆಗೆ ಭಂಗ ತರ್ತಿತ್ತು. ಕಲಾವಿದ ಒಂದು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಏಕಾಗ್ರತೆಗೆ ಭಂಗ ಆದರೆ ನಾವು ಹೇಗೆ ರಂಗಸ್ಥಳದಲ್ಲಿ ಯಕ್ಷಗಾನ ಮಾಡಲಿಕ್ಕೆ ಸಾಧ್ಯ? ಇದನ್ನು ನಾನು ಅಲ್ಲಿ ಉಲ್ಲೇಖ ಮಾಡಿದೆ. ಇದು ಕೆಲವರಿಗೆ ಅಬದ್ಧವಾಗಿ ಪರಿಣಮಿಸಿದೆ. ನಾನೇನು ಮಾಡಲಿ, ನಾನೇನು ತಪ್ಪು ಮಾಡಿದ್ದೀನಾ ಅಂತ ಅವರು ಈ ಸಂದರ್ಭದಲ್ಲಿ ತಮ್ಮ ಒಂದು ಪ್ರತಿಕ್ರಿಯೆಯನ್ನು ಫ್ರೀಡಮ್ ಟಿವಿಗೆ ಕೊಟ್ಟರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.